ಬೈಕ್ ರ್ಯಾಲಿ ಮೂಲಕ ಎಸ್ಐಆರ್ ಜಾಗೃತಿ, ಮತದಾರರಿಗೆ ಅರಿವು ಮೂಡಿಸಿದ ಸ್ವೀಪ್ ಸಮಿತಿ. ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಜಾಗೃತಿ, ಶಿಡ್ಲಘಟ್ಟದಲ್ಲಿ ಬೈಕ್ ರ್ಯಾಲಿ. ಎಸ್ಐಆರ್ ಕುರಿತು ಜನ ಜಾಗೃತಿ ಅಭಿಯಾನ, ನಗರದಲ್ಲಿ ಸ್ವೀಪ್ ಸಮಿತಿಯ ಬೈಕ್ ರ್ಯಾಲಿ. ಅರ್ಹ ಮತದಾರರ ಹೆಸರು ಪರಿಶೀಲಿಸಿಕೊಳ್ಳಿ, ಬೈಕ್ ರ್ಯಾಲಿಯಲ್ಲಿ ಅಧಿಕಾರಿಗಳ ಮನವಿ. ಶಿಡ್ಲಘಟ್ಟದಲ್ಲಿ ಮತದಾರ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದಾಗಿ ಸ್ವೀಪ್ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆ ಭಾಗವಹಿಸಿದ ಈ ರ್ಯಾಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತದಾರರಿಗೆ ಜಾಗೃತಿ ಮೂಡಿಸಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಾ ಇರುವ ಎಸ್ಐಆರ್ ಅಭಿಯಾನದ ಅಂಗವಾಗಿ ಶಿಡ್ಲಘಟ್ಟ ನಗರದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಬೈಕ್ ರ್ಯಾಲಿ ನಡೆಸಲಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯಲ್ಲಿ ಅಧಿಕಾರಿಗಳು, ಸಿಬ್ಬಂದಿ, ಬಿಎಲ್ಒಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ವಿವರಗಳ ಪರಿಶೀಲನೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಮತದಾರರ ನೋಂದಣಾಧಿಕಾರಿ ಎಸ್ಎಸ್ ಅಬೀದ್, ಮತದಾರ ಪಟ್ಟಿಯನ್ನು ನಿಖರ ಹಾಗೂ ನವೀಕೃತವಾಗಿಡುವಲ್ಲಿ ಎಸ್ಐಆರ್ ಅಭಿಯಾನ ಮಹತ್ವದಾಗಿದೆ. ಅರ್ಹ ನಾಗರಿಕರು ತಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಇರುವುದನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಹೆಸರು ಸೇರ್ಪಡೆ ಅಥವಾ ತಿದ್ದುಪಡಿ ಮಾಡಿಕೊಳ್ಳಬೇಕು ಎಂದಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್ ಮಾತನಾಡಿ, ಎಸ್ಐಆರ್ ಕುರಿತು ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಡದೆ ಚುನಾವಣಾ ಇಲಾಖೆ ಅಧಿಕೃತ ಮಾಹಿತಿಯನ್ನಷ್ಟೇ ನಂಬಬೇಕು. ಮತದಾರರು ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ, ಸಿಡಿಪಿಒ ತನ್ವೀರ್, ಸಿಡಿಪಿಒ ವಿದ್ಯಾ ವಸ್ತ್ರದ್, ಸಿಪಿಐ ಆನಂದ್ ಕುಮಾರ್, ಪಿಎಸ್ಐಗಳು ಆದ ವೇಣುಗೋಪಾಲ್, ಸುನೀಲ್, ನಾಗರಾಜ್ ಸೇರಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಬಿಎಲ್ಒಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ ಸ್ವೀಪ್ ಸಮಿತಿಯು ಮುಂದಿನ ದಿನಗಳಲ್ಲಿಯೂ ವಿವಿಧ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ. ಇವತ್ತು 142 ಶಿಡ್ಲಘಟ್ಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವೀಪ್ ಕಾರ್ಯಕ್ರಮ, ವೋಟರ್ಸಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತಿ ಮತ್ತು ತಾಲೂಕು ಆಡಳಿತದಿಂದ ನಾನು ERO, ಮತದಾರರ ನೋಂದಣಾಧಿಕಾರಿಗಳು ಇವತ್ತು ಬೆಳಗ್ಗೆ 9:30ಯಿಂದ ತಾಲೂಕು ಆಫೀಸಿಂದ ಮಯೂರ ಸರ್ಕಲ್ ಹೋಗಿ ಈಗ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇದರಲ್ಲಿ ಏನಂದರೆ ನಾವು ಈ ಬೈಕ್ ರ್ಯಾಲಿ ಮೂಲಕ ನಾವು ಎಲ್ಲ ವೋಟರ್ಸ್ಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ಕೂಡ ಇನ್ಯುಮರೇಷನ್ ಫಾರ್ಮ್ಸ್ ಏನು ಮನೆ ಮನೆಗೆ ತಲುಪ್ತಾ ಇದೆ ಅವರು ಭರ್ತಿ ಮಾಡಿ ಸಹಿ ಮಾಡಿ ಕೊಡಬೇಕು. ಈ ವಿಶೇಷ ಸಮಗ್ರ ಪರಿಷ್ಕರಣೆ ಉದ್ದೇಶ ಏನಂದರೆ, ಯಾರು ಅರ್ಹ ಮತದಾರರು ಕೈ ಬಿಡಬಾರ್ದು ಮತ್ತು ಯಾರು ಅನರ್ಹ ಮತದಾರರು ಅನರ್ಹರು ಮತ್ತೆ ಸೇರಬಾರ್ದು ಈ ಪಟ್ಟಿಯಲ್ಲಿ ಅಂತ ಈ ಒಂದು ಉದ್ದೇಶ. ಈ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ 98% ಇನ್ಯುಮರೇಷನ್ ಫಾರ್ಮ್ಸ್ ವಿತರಣೆ ಆಗಿದೆ. ಮತ್ತೆ ಈಗ ಡಿಜಿಟೈಸೇಷನ್ 32%, 33% ಆಗಿದೆ ಇವತ್ತು ಬೆಳಿಗ್ಗೆವರೆಗೂ. ಆದಷ್ಟು ನಾವು 20ನೇ ತಾರೀಕು ಒಳಗಡೆ ನಾವು ಈ ಡಿಜಿಟೈಸೇಷನ್ ಕಾರ್ಯ ಮುಗಿಸಿ ಎಲ್ಲ ವೋಟರ್ಸ್ಗೆ ನಾವು ಅನುಕೂಲ ಮಾಡಿಕೊಡ್ತೇವೆ ಅಂತ ಈ ಮೂಲಕ ನಾನು ಹೇಳಿಕೆ ಎಲ್ಲ ಒಂದು ಕಡೆ ಮನೆಗೆ ಹೋಗಬೇಕು, ಮನೆ ಬಾಗಿಲಿಗೆ ಹೋಗಿ ತಲುಪಿಸಬೇಕು. ಭರ್ತಿ ಮಾಡಿರೋ ನಾವೇನು ಮಾಡಿದ್ದೀವಿ ಅಂದರೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಆಯಾ ಬೂತಲ್ಲಿ ನಾವು ಮಾಡಿದ್ದೀವಿ. ಅಲ್ಲಿ ಅವರು ಮಾಡ್ಕೋಬಹುದು. ಇಲ್ಲಾಂದರೆ BLO ಫೆಸಿಲಿಟೇಷನ್ ಸೆಂಟರ್, ಕೆಲವೊಂದು ಕಡೆ ನೆಟ್ವರ್ಕ್ ಇರೋದಿಲ್ಲ, ಅಂಥ ಕಡೆ BLO ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಕಚೇರಿಯಲ್ಲಿ ನಾವು ಮಾಡಿದ್ದೀವಿ. ಅಲ್ಲಿ ಬಂದು ಅವರು ಡಿಜಿಟೈಸೇಷನ್ ಡೇಟಾ ಅಪ್ಲೋಡ್ ಮಾಡಲಿಕ್ಕೆ BLOಗಳಿಗೆ ಕೆಲವೊಂದು ಗೊತ್ತಾಗಲ್ಲ ಅಂದರೆ ನಾವು ಇಲ್ಲಿಂದ ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಕೊಟ್ಟು ಡಿಜಿಟೈಸೇಷನ್ ಮಾಡಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಡ್ತೀವಿ. ಮನೆಗೆ ಹೋಗಬೇಕು. ಯಾರು ಗುಂಪು ಕಟ್ಕೊಂಡು BLOಗಳು ಅಲ್ಲಿ ಡಿಜಿಟೈಸೇಷನ್ ಮಾಡೋದು, ವಿತರಣೆ ಮಾಡೋದು ಮಾಡಬಾರ್ದು. ಮನೆಗೆ ಹೋಗಬೇಕು. ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ನಾವು BLO ಏಜೆಂಟ್ ಕೂಡ ನಾವು ನೇಮಕ ಮಾಡಿದ್ದಾರೆ ಆಯಾ ರಾಜಕೀಯ ಪಕ್ಷದವರು. ಅವ್ರ ಮೂಲಕನೂ ಅವರು ತಲುಪಿಸಬಹುದು. ಅದು ಮಾಡಬಾರ್ದು ಸೆಂಟರ್ ಅಂತ ನಾವು ತಾಲೂಕು ಪಂಚಾಯತಿ ಮತ್ತು ತಾಲೂಕು CMC ಆಫೀಸಲ್ಲಿ ಮಾಡ್ಕೊಂಡು ಪಟ್ಟಣ ಪಂಚಾಯತಿಲಿ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಇಲ್ಲಿ ಡಿಜಿಟೈಸೇಷನ್ ಮಾಡಲಿಕ್ಕೆ BLO ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ರಿ. ಬಟ್ ಅವರು ವಿತರಣೆ ಮಾಡೋದು, ಕಲೆಕ್ಷನ್ ಮಾಡೋದು ಮನೆ ಬಾಗಿಲಿಗೆ ಹೋಗಬೇಕು, ಮನೆ ಬಾಗಿಲಿಂದ ನಾವು ಕಲೆಕ್ಟ್ ಮಾಡ್ಕೋಬೇಕು. BLO ಏಜೆಂಟ್ಗಳು ಕೂಡ ಅವರು ಅಧಿಕೃತ ರಾಜಕೀಯ ಪಕ್ಷಗಳು ಅವ್ರ ಮೂಲಕ, ಯಾಕಂದರೆ BLO ಒಬ್ಬರೇ ಇರ್ತಾರೆ,
ಅವ್ರಿಗೆ ಎಲ್ಲ ಮನೆಗಳಿಗೂ ಹೋಗಿ ಎಲ್ಲ ಸೈನ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ತೊಂದರೆ ಆಗ್ಬೋದು ಅಂತೇಳಿ ಎಲ್ಲ ರಾಜಕೀಯ ಪಕ್ಷಗಳು ಅವರು ಸಹಕಾರ ಕೊಡಬೇಕು ಅಂತೇಳಿ ಎಲ್ಲರೂ ಸೇರಿ ಸಾರ್ವಜನಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸೇರಿ ಮಾಡೋ ಈ SIR ಕೆಲಸ. ರಾಜಕೀಯ ಪಕ್ಷಗಳು ಹೇಳುತ್ತೆ ಎನ್ರೋಲೇಷನ್ ವಿತರಣೆ ಟೈಮಲ್ಲಿ ಸರಿಯಾಗಿ ವಿತರಣೆ ಮಾಡಿಲ್ಲ, ಪಕ್ಷಗಳು ವಿರುದ್ಧ ಇಲ್ಲ, ಯಾವುದೇ ಅಂತ ಇದ್ರೆ ನಾವು ನಮ್ಮ ಗಮನಕ್ಕೆ ತರ್ಬೋದು. ನಾವು 98% ನಾವು ವಿತರಣೆ ಮಾಡಿದ್ದೀವಿ. ಯಾವುದೇ ದೂರುಗಳು ನಮ್ಮ ಹತ್ರ ಬಂದಿಲ್ಲ. ಕರೆಕ್ಟಾಗಿ ನಾವು ವಿತರಣೆ ಮಾಡಿದ್ದೀವಿ. 98% ವಿತರಣೆ ಆಗಿದೆ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. 32% ಡಿಜಿಟಲೈಸೇಷನ್ ಆಗಿದೆ. ನಾವು ಆದಷ್ಟು 29ನೇ ತಾರೀಕು ಲಾಸ್ಟ್ ಡೇಟ್ ಇದ್ರೂ ನಾವು 20-22ನೇ ತಾರೀಕು ಒಳಗಡೆ ಮುಗಿಸ್ಕೊಂಡು ಆಮೇಲೆ ಎಲ್ಲ ಈ ಬಿಟ್ಟಿರೋರಿಗೆಲ್ಲ ನಾವು ಸೇರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಎಲ್ಲರೂ ಎಲ್ಲ ಸಾರ್ವಜನಿಕ ಬಂಧುಗಳು ಸಹಕಾರ ನೀಡಿ ಇದು SIR ಸ್ವೀಪ್ ಸಂಬಂಧ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕುರಿತಾಗಿ ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿ 2ನೇ ಒಂದು ಸ್ವೀಪ್ ಕಾರ್ಯಕ್ರಮವಾಗಿದ್ದು, ಈಗಾಗಲೇ ಮೊದಲು ನಾವು ಪ್ರಾರಂಭದಲ್ಲಿ ದೊಡ್ಡ ಜಾಥಾ ಮಾಡೋದ್ರ ಮೂಲಕ ಜನರಲ್ಲಿ ಶಿಡ್ಲಘಟ್ಟ ತಾಲೂಕಿನ ನಾಗರಿಕರಿಗೆ ನಾವು ತುಂಬಾ ಪರಿಣಾಮಕಾರಿಯಾಗಿ ನಾವು ಜಾಗೃತಿಯನ್ನು ಮೂಡಿಸಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು 2ನೇ ರೀತಿ ನಾಗರಿಕ ಬಾಂಧವರು ಕಡ್ಡಾಯವಾಗಿ ಏನು ಇಷ್ಟೊತ್ತು ನಮ್ಮ ERO ಸಾಹೇಬರು ಹೇಳಿದ್ರು 98% ನಾವು ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ನಾಗರಿಕರು ಕಡ್ಡಾಯವಾಗಿ ತಮ್ಮ ಮಾಹಿತಿಯನ್ನು ಅದನ್ನ ಭರ್ತಿ ಮಾಡಿ ಯಾರು ಕೂಡ ಫಾರ್ಮ್ಸ್ ಅನ್ನ ತಮ್ಮಲ್ಲೇ ಉಳಿಸ್ಕೊಂತೀರಾ, ಎಲ್ಲರಿಗೂ ತಮ್ಮ PLOಗಳು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಕಡ್ಡಾಯವಾಗಿ ಆ ಫಾರ್ಮ್ನ ಕೊಡಲೇಬೇಕಾಗುತ್ತೆ. ಅಕಸ್ಮಾತ್ ಆ ಫಾರ್ಮ್ಗಳು ಹರಿದೋಯ್ತು ಕಳೆದೋಯ್ತು ಅಂತಂದ್ರೆ ಯಾರು ಅದನ್ನ ಆತಂಕಕ್ಕೆ ಒಳಗಾಗಬಾರ್ದು. ಅದನ್ನ ಕೂಡಲೇ BLOರು ಕಾಂಟ್ಯಾಕ್ಟ್ ಮಾಡಿದ್ರೆ ಪುನಃ ಅದನ್ನ ವ್ಯವಸ್ಥೆ ಮಾಡಲಾಗುತ್ತೆ ನೀಡಲಿಕ್ಕೆ. ಅದಲ್ಲದೆ ನೈಜ ಮಾಹಿತಿಯನ್ನ ಕೊಡಿ, ಅಥವಾ ಯಾರಾದ್ರೂ ವಿದ್ಯಾಭ್ಯಾಸ ಉದ್ಯೋಗ ಅಂತ ಹೇಳ್ಬಿಟ್ಟು ಅರಸಿ ಬೇರೆ ಕಡೆ ಹೋಗಿದ್ರು ಅದನ್ನು ಆತಂಕ ಪಡೋದು ಬೇಕಾಗಿಲ್ಲ. ಅದಕ್ಕೂ ಬೇರೆ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಕಡ್ಡಾಯವಾಗಿ ಮಾಹಿತಿ ಮತ್ತೆ ಏನು ಇವರು BLOs ಬಂದಾಗ ತಮ್ಮ ಲೇಟೆಸ್ಟ್ ಇತ್ತೀಚಿನ ಭಾವಚಿತ್ರ ಮತ್ತೆ ಆಧಾರ್ ಕಾರ್ಡ್ನ ಕೊಡಬೇಕು. ಕೆಲವು ಕಡೆ ಎಲ್ಲ ಅದನ್ನೇ ನಾಳೆ ಬಾ ಅಂತ ಹೇಳ್ಬಿಟ್ಟು ಕೊಡ್ತಿರೋದ್ರಿಂದ ಈ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿದೆ. ದಯವಿಟ್ಟು ಇದ್ರ ಸಂಬಂಧ ಈಗಾಗಲೇ ವ್ಯಾಪಕ ಪ್ರಚಾರವನ್ನು ಮಾಡಲಾಗಿದೆ. ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೆಲ್ಲ ಕೂಡ ಮನೆ ಭೇಟಿ ಮಾಡಿ BLOಗಳು ಬಂದಾಗ ತಮ್ಮ ಬಳಿ ರೆಡಿಯಾಗಿ ಇನ್ಸ್ಟೆಂಟ್ ಆಗಿ ಏನು ಇನ್ಫಾರ್ಮೇಶನ್ ಇಟ್ಕೊಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಅದಕ್ಕೆ ಸಹಕಾರ ನೀಡಿ ಈ ಒಂದು ಪ್ರಕ್ರಿಯೆಯನ್ನ ಈಗ ERO ಸಾಹೇಬರು ಹೇಳ್ದಂಗೆ 29 ಒಂದು ಕಾಲಮಿತಿ ಅಂತ ನಾವು ಭಾವಿಸ್ತೀರಾ, ಕೂಡಲೇ ಬೇಗ ಮುಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡುಬಂದು ನಮಗೆ ಟೈಮ್ ಬೇಕಾದ್ರೆ ಆ ಕೊನೆಗಳಿಗೆ ನಾವು ಅದನ್ನು ಮುಗಿಸ್ಕೊಳ್ಳೋಕ್ಕೆ ಸಹಕಾರ ಆಗುತ್ತೆ. ಅದೇ ರೀತಿ ಈ ಒಂದು ಸ್ವೀಪ್ ಕಾರ್ಯಕ್ರಮಕ್ಕೆ ಕೇವಲ ಒಂದು ದೂರವಾಣಿ ಕರೆ ಮೂಲಕ ನಾವು ತಿಳಿಸಿ ಇರುವಂತಹ ಸಮಯಾಭಾವದಲ್ಲಿ ಕಾಲಮಿತಿಯೊಳಗೆ ತಿಳಿಸಿದ್ದಕ್ಕೆ ಎಲ್ಲ ತಾಲೂಕಿನ ಮಟ್ಟದ ನಮ್ಮೆಲ್ಲ ಅಧಿಕಾರಿಗಳು, ಅವರ ಎಲ್ಲ ಸಿಬ್ಬಂದಿಗಳು, ಎಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರ್ಬೋದು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕೇವಲ ಒಂದೇ ಒಂದು ದೂರವಾಣಿ ಕರೆಗೆ ಇಷ್ಟು ಚೆನ್ನಾಗಿ ಏನು ವ್ಯವಸ್ಥಿತವಾಗಿ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಲವಲವಿಕೆಯಿಂದ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ SIR ಕಾರ್ಯಕ್ರಮ ಕೇವಲ ಬೈಕ್ ರ್ಯಾಲಿ ಅಂತ ಅಂದಿರೋ ದಿನ ಕೂಡ ನಾವು ಎಲ್ಲಿಯಾದರೂ ಈ SIR ಪ್ರಕ್ರಿಯೆ ನಡೀತಿರೋ ಜಾಗದಲ್ಲಿ ಭೇಟಿ ನೀಡಿದಾಗ ಇದೇ ರೀತಿ ನಾವು ಅವರಿಗೆ ನಾಗರಿಕರಿಗೆ ಮಾಹಿತಿಯನ್ನು ಕೊಡ್ತೀವಿ. ಯಾರಿಗಾದ್ರೂ ಇದ್ರ ಬಗ್ಗೆ ಗೊಂದಲ ಇದ್ರೆ ಗ್ರಾಮ ಪಂಚಾಯತಿಗೂ ಭೇಟಿ ಮಾಡ್ಬೋದು. ಈಗಾಗಲೇ ಹೇಳ್ದಂಗೆ BLO ಬೂತ್ ಇದೆ, ಮುನ್ಸಿಪಾಲಿಟಿ ನಗರಸಭೆಯಲ್ಲೂ ಕೂಡ ಅಲ್ಲೂ BLO ಕೇಂದ್ರಗಳಿದೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ದಯವಿಟ್ಟು ಆತಂಕಕ್ಕೆ ಒಳಗಾಗ್ತೀರಾ. ಯಾವುದೇ ರೀತಿ ತಪ್ಪು ಕಲ್ಪನೆಯನ್ನು ಹೊಂದದೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ತಾಲೂಕು ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಂಡು ನಂತರ ಈ ಒಂದು SIR ಪ್ರಕ್ರಿಯೆಯಲ್ಲಿ ತಾವು ಸಕ್ರಿಯರಾಗಿ ನಾಗರಿಕರು ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ಧನ್ಯವಾದಗಳು.